ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಅವಳ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಕಣ್ಣಿಗೆ ಸರಿಯಾಗಿ ನಿದ್ದೆ ಇಲ್ಲ. ಹೊಟ್ಟೆಗೆ ಊಟ ಬೇಕಾಗಿರಲಿಲ್ಲ. ಕಾರಣ ಕೃಷ್ಣ 1 ವಾರವಾದರೂ ಕಣ್ಣಿಗೆ ಕಂಡಿರಲಿಲ್ಲ. ಅವ 2 ದಿನ ಕಾಲೇಜಿನಲ್ಲಿ ಕಾಣದಿದ್ದಾಗ ತನ್ನ ಒದ್ದಾಟ ತಡೆಯಲಾಗದೆ ಅದೇ ದಿನ ಸಂಜೆ ಅವನ ಮನೆಯ ಕಡೆಯೂ ಹೋಗಿ ಬಂದಿದ್ದಳು. ಮನೆ ಬೀಗ ಹಾಕಿತ್ತು. ಅವನ ಬಗ್ಗೆ ತಿಳಿಯದೆ ಶ್ರೀನಿಕಾ 1 ವಾರದಿಂದ ಒದ್ದಾಡುತ್ತಿದ್ದಳು. ಕಾಲೇಜಿಗೆ ಬಂದರೆ ಅವ ಬರುತ್ತಿದ್ದ ಸಮಯದವರೆಗೂ ದಾರಿ ಕಾಯುವುದು. ಸಮಯ ಮೀರಿದಾಗ ಅವ ಬರದಿದ್ದನ್ನು ಕಂಡು ಮನಸ್ಸಿಲ್ಲದೆ ಕ್ಲಾಸಿಗೆ ಹೋಗಿ ಕೂರುವುದು. ತನ್ನ ಗೆಳತಿಯರ ಜೊತೆ ಸರಿಯಾಗಿ ಬೆರೆಯದೇ ಇರುವುದು. ಅವರ ಜೊತೆ ಮೊದಲಿನ ಹಾಗೆ ಹೊರಗಡೆ ಹೋಗದಿರುವುದು. ಹೀಗೆ ಕೇವಲ 1 ವಾರದಲ್ಲಿ ಅವಳ ಮನ ತನ್ನ ಹಾದಿಯನ್ನೇ ತಪ್ಪಿತ್ತು. ಅವಳಿಗೆ ತನ್ನ ಮನದಲ್ಲಾಗುತ್ತಿರುವ ಭಾವನೆಗಳ ಗುದ್ದಾಟದ ಕಡೆ ಗಮನವಿರಲಿಲ್ಲ. ಒಟ್ಟಿನಲ್ಲಿ ಅವ ತನ್ನ ಕಣ್ಣಿಗೆ ಕಾಣಬೇಕಿತ್ತಷ್ಟೇ. ಅವನ ಬಗ್ಗೆ ತಿಳಿಯಬೇಕಿತ್ತಷ್ಟೇ. ತಾನು ಅವನ ಕಣ್ಣ ಮುಂದೆಯೇ ಇದ್ದು ಅವನಿಗೆ ಇನ್ನಷ್ಟು ನೋವು ಕೊಡಬೇಕೆಂಬ ವಿಚಾರ ಅವ ಕಾಣದೇ ಇದ್ದಾಗ ಸಫಲವಾದೀತೇನು? ಅವ ತನ್ನೂರಿಗೆ ಹೋಗಿದ್ದಾನೆಂದು ಇವಳಿಗಾದರೂ ಏನು ಗೊತ್ತು? ಇವಳಿಗೆ ಹೇಳುವವರಾದರೂ ಯಾರು? ವೇದ್ ಅವಳ ಕಣ್ಣಿಗೆ ಕಂಡಿದ್ದನಾದರೂ ಅವ ಇವಳನ್ನು ಕಂಡು ಕೋಪದಿಂದ ಮುಖ ತಿರುಗಿಸಿ ಹೋದಾಗಲೇ ಇವಳಿಗೆ ಅರ್ಥವಾಗಿತ್ತು, ಸತ್ಯ ಅವನಿಗೂ ಗೊತ್ತಾಗಿದೆ ಎಂದು. ಹಾಗಾಗಿ ಶ್ರೀ ಅವನನ್ನು ಕೇಳಲು ಹೋಗಿರಲಿಲ್ಲ ಕೃಷ್ಣ ಎಲ್ಲಿದ್ದಾನೆಂದು. ನಾನ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ ಅವ್ರ ಬಗ್ಗೆ? ಅವರು ನಾನು ಹೇಳಿದ ಸತ್ಯ ಕೇಳಿ ಎಲ್ಲಿಗೋ ಹೋಗಿದ್ದಾರೆ ಅನ್ನೋದಂತೂ ಸತ್ಯ. ಆದರೆ ಎಲ್ಲಿಗೆ ಹೋಗಿದ್ದಾರೆ? ಹೇಗೆ ತಿಳ್ಕೊಳ್ಳಿ ನಾನು ಸರ್ ಬಗ್ಗೆ? ತನ್ನಲ್ಲಿ ಎಂದುಕೊಂಡಿದ್ದಳು ಎಷ್ಟೋ ಬಾರಿ. ಕೃಷ್ಣ ಕಾಣದ ಪ್ರತಿದಿನ ಅವಳದ್ದು ಇದೇ ಗೋಳಾಗಿತ್ತು. ಅವ ಕಾಣದೇ ಇದ್ದದ್ದು ಒಂದು ತಳಮಳವಾದರೆ ನಾನೇಕೆ ಇಷ್ಟು ಒದ್ದಾಡಬೇಕೆಂಬ ತಳಮಳ ಒಂದು ಕಡೆ. ಅವನನ್ನು ನೋಡಬೇಕೆಂಬ ತವಕ ಒಂದು ಕ್ಷಣವಾದರೆ ಅವ ಏನಾದರೂ ಮಾಡಲಿ, ಎಲ್ಲಾದರೂ ಇರಲಿ ಎಂಬ ಮಾತು ಮತ್ತೊಂದು ಕ್ಷಣಕ್ಕೆ. ತನ್ನ ಮನದಲ್ಲಿನ ಪ್ರೀತಿಯನ್ನು ಅರಿಯದೆ, ಒಪ್ಪಿಕೊಳ್ಳದೆ ಕೃಷ್ಣನ ಮೇಲೆ ಸೇಡು ತೀರಿಸಿಕೊಂಡೆ ಎಂಬ ಅಹಂ ಒಮ್ಮೊಮ್ಮೆ. ತನ್ನ ಮನದ ಸ್ಥಿತಿಯನ್ನು ಯಾರಿಗೂ ಹೇಳಲಾಗದೆ ಒದ್ದಾಡುತ್ತಿದ್ದಳು ಶ್ರೀ. ಒಟ್ಟಿನಲ್ಲಿ ಎಲ್ಲ ಯೋಚನೆಗಳಿಂದ, ಗೊಂದಲಗಳಿಂದ ತಲೆ ಕೆಡಿಸಿಕೊಂಡು ಒಂಟಿಯಾಗಿ ಬಿಟ್ಟಿದ್ದಳು. ಮನೆಯಲ್ಲಿ ವಿಶಾಖರವರು, ಗುರುರಾಜರು ಏನಾಗಿದೆ ನಿನಗೆ ಎಂದು ಅವಳ ಸಪ್ಪೆ ಮುಖ ನೋಡಿ ಕೇಳಿದರೆ ಎಕ್ಸಾಮ್, ಅದು ಇದು ಎಂದು ಸುಳ್ಳು ಹೇಳಿ ತಪ್ಪಿಸಿಕೊಂಡಿದ್ದಳು. ಬೆಳಗ್ಗೆ ಎದ್ದವಳ ಮುಖದಲ್ಲಿ ಹೊಸತನವಿಲ್ಲ. ಪ್ರತಿದಿನದ ಆ ಪಟಪಟ ಮಾತುಗಳಿಲ್ಲ. ಕಾಲೇಜಿಗೆ ಹೋಗಬೇಕೆಂಬ ಹುಮ್ಮಸ್ಸಿಲ್ಲ. ಕೃಷ್ಣ ಸರ್ ಇವತ್ತಾದರೂ ಬರುವರೇನೋ ಎಂದುಕೊಂಡು ಹೋದರೂ ಮತ್ತದೇ ಅವ ಕಾಣದ ದಿನ ಕಾಲೇಜಿನಲ್ಲಿ. ಹೀಗೆ ವಾರ ಕಳೆದು ಅಂದು ಕಾಲೇಜಿನ ಸಂಜೆ ಶ್ರೀ ಕಾರಿಡಾರಿನಲ್ಲಿ ಮೆಟ್ಟಿಲಿಳಿದು ಬರುವಾಗ ಪ್ರಿನ್ಸಿಪಾಲ್ ಎದುರಾದರು. ಶ್ರೀನಿಕಾ, ನಿಂತ್ಕೋ ಇಲ್ಲಿ. ಅವಳನ್ನು ಕಂಡವರೇ ತಡೆದು ನಿಲ್ಲಿಸಿದರು. ಎಸ್ ಸರ್ ಎಂದಳು ಅವರ ಮುಂದೆ ನಿಂತು. ನೀನು ಒಳ್ಳೆ ವಿದ್ಯಾರ್ಥಿ ಅಂದ್ಕೊಂಡಿದ್ದೆ ನಾನು. ಆದರೆ ನಿನ್ನ ಹುಚ್ಚಾಟಕ್ಕೆ, ತುಂಟಾಟಕ್ಕೆ ಕೃಷ್ಣ ಸರ್ ಊರನ್ನೇ ಬಿಟ್ಟು ಹೋಗೋ ಹಾಗೆ ಮಾಡಿದೆಲ್ಲಮ್ಮ. ಶೇಮ್ ಆನ್ ಯು. ಕೋಪದಲ್ಲಿ ಎಂದು ಬಿಟ್ಟರು. ಶ್ರೀ ಶಾಕ್ ಆದವರಂತೆ ನಿಂತು ಬಿಟ್ಟಳು. ಸರ್ ಅದು ಎಂದಳಷ್ಟೇ. ಮುಂದೆ ಹೇಳಲು ಅವಳಿಗೆ ಮಾತಿಲ್ಲ. ಹೀಗೆ ಇನ್ನೊಬ್ಬರ ಜೀವನದಲ್ಲಿ ಯಾವತ್ತೂ ತೊಂದರೆ ಕೊಡಬಾರ್ದಮ್ಮ. ಅದು ಅವರಿಗೆ ಸಾಕು ಅನ್ನೋಷ್ಟು ಎಂದವರೇ ಅಲ್ಲಿಂದ ನಡೆದರು. ಶ್ರೀನಿಕಾಳಿಗೆ ಈಗ ಅರ್ಥವಾಯಿತು ಕೃಷ್ಣ ಊರು ಬಿಟ್ಟು ಹೋಗಿದ್ದಾನೆಂದು. ನಿಲ್ಲಲು ಶಕ್ತಿ ಸಾಕಾಗದೆ ಅಲ್ಲಿಯೇ ಇದ್ದ ಮೆಟ್ಟಿಲಿನ ಮೇಲೆ ಕುಳಿತಳು. ಮುಖಕ್ಕೆ ಕೈಕೊಟ್ಟು ಕಣ್ಣುಗಳು ಕೊಳವಾದವು ಕ್ಷಣದಲ್ಲೇ. ಅಂದರೆ ಸರ್ ಊರು ಬಿಟ್ಟು ಹೋಗಿದ್ದಾರಾ ಎಂದುಕೊಂಡವಳೇ ಏನೂ ಮಾಡಲಾಗದೆ ಕುಳಿತು ಬಿಟ್ಟಳು ಅಳುತ್ತಾ. ನಿಮಿಷ ಕಳೆದು ಅವಳ ಮುಂದೆ ಮಾತನಾಡುತ್ತಾ ಬಂದ ಲೆಕ್ಚರ್ಸನ್ನು ನೋಡಿ ತನ್ನ ಕಣ್ಣೊರೆಸಿಕೊಂಡು ಎದ್ದು ನಿಂತಳು. ನಡೆದು ಹೊರಟವರಲ್ಲಿ ಇದ್ದ ವೇದ್ ಅವಳನ್ನು ನೋಡಿ ಕೋಪದಿಂದ ಒಂದು ನೋಟ ನೀಡಿ ಹೊರಟು ಹೋದ. ಅವನನ್ನು ಕಂಡ ಶ್ರೀನಿಕಾ ಇವ್ರನ್ನ ಕೇಳಲೇಬೇಕು ಎಂದುಕೊಂಡು ವೇದ್ ಹಿಂದೆಯೇ ನಡೆದಳು. ಓಕೆ ಸರ್, ಸಿಗೋಣ ನಾಳೆ ಎಂದು ಎದುರಿಗಿದ್ದ ಲೆಕ್ಚರ್ ಕೈ ಕುಲುಕಿ ತನ್ನ ಬೈಕ್ಗೆ ಕೀ ಚುಚ್ಚಿದ. ಸರ್ ಕರೆದಳು ಶ್ರೀ. ಅವಳ ಧ್ವನಿ ತೀರಾ ಮೃದುವಾಗಿತ್ತು. ತಿರುಗಿ ನೋಡಿದ ವೇದ್ ಅವಳನ್ನು ನೋಡಿಯೂ ನೋಡದಂತೆ ಬೈಕ್ ಹತ್ತಿದ. ಸರ್ 1 ನಿಮಿಷ ಸರ್, ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಬೇಡುವ ಹಾಗೆ ಕೇಳಿದಳು. ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಏನಿಲ್ಲ. ಅವಳನ್ನು ಕೋಪದಿಂದ ನೋಡಿ ಎಂದ ವೇದ್. ಸರ್
ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ, ಆದರೆ ನನಗೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು ಸರ್. ಮಾಡೋದನ್ನೆಲ್ಲ ಮಾಡಿದೆಯಲ್ಲ, ಮತ್ತೇನು ಉಳಿದಿದೆ ನಿನಗೆ? ಕೃಷ್ಣನ ಹಾಗೆ ತಾಳ್ಮೆ ಇಲ್ಲ ಅವನಿಗೆ. ಸರ್, ಕೃಷ್ಣ ಸರ್ ಊರು ಬಿಟ್ಟು ಹೋಗಿದ್ದಾರಾ? ಕಣ್ಣು ತುಂಬಿಕೊಂಡೇ ಕೇಳಿದಳು. ಅವನು ಊರು ಬಿಟ್ಟು ಹೋಗಿಲ್ಲ, ಅವನೂರಿಗೆ ಅವನು ಹೋಗಿದ್ದಾನೆ. ಕೋಪದಲ್ಲಿ ಅವಳನ್ನೇ ನೋಡಿ ಎಂದ. ಯಾಕೆ ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ ಮೇಡಮ್? ಸಮಸ್ಯೆಗಳಿದ್ರೂ ನೆಮ್ಮದಿಯಾಗಿದ್ದು ಜೀವನದಲ್ಲಿ ಬಂದು ಪ್ರೀತಿ ಅಂತ ನಾಟಕ ಮಾಡಿ ಕೊನೆಗೆ ಅವನು ಮರೆಯೋಕೆ ಆಗದಿರೋ ಅಂತ ನೋವು ಕೊಟ್ಟೆ ಅಲ್ವಾ ನೀನು? ಇದೇನೋ ನೆನಪೇ ಇಲ್ವಾ ನಿನಗೆ? ಕೋಪದಲ್ಲಿ ಎಂದವನ ಮಾತಿಗೆ ಉತ್ತರಿಸದೆ ನಿಂತ ಶ್ರೀಯ ಮನ ನೀರಿನಿಂದ ಹೊರಬಂದ ಮೀನು. ತಪ್ಪು ಮಾಡಿದ್ಯಾ ಶ್ರೀನಿಕಾ ನೀನು? ನಿನಗೆ ಅನಿಸುತ್ತಾ ಅವನು ನಿಮ್ಮ ಅಕ್ಕನಿಗೆ ಮೋಸ ಮಾಡಿದ್ದ ಅಂತ? ನೇರ ಅವನ ಪ್ರಶ್ನೆ. ಅವಳ ಬಳಿ ಉತ್ತರವೇ ಇಲ್ಲ. ಗಿಡ ಮರಕ್ಕೂ ಪ್ರಾಣಿ ಪಕ್ಷಿಗಳಿಗೂ ಪ್ರೀತಿ ಕೊಡೋ ಅವನು ನಿನ್ನನ್ನು ಅವನ ಜೀವ ಅಂದ್ಕೊಂಡಿದ್ದ. ಅದು ನಿನಗೆ ಅರ್ಥ ಆಗಿಲ್ಲ, ಯಾಕಂದರೆ ನೀನು ದ್ವೇಷದಲ್ಲಿ ಮುಳುಗಿ ಹೋಗಿದ್ದೆ. ಕೃಷ್ಣನ ನೀನು ನೋಡಿರೋ ಅಷ್ಟು ದಿನದಿಂದ ನೀನು ಅವನನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಮೊದಲು ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡು ಎಂದವ ಬೈಕ್ ಸ್ಟಾರ್ಟ್ ಮಾಡಿದ. ಶ್ರೀ ಅಳುತ್ತಲೇ ನಿಂತಳು. ನನ್ನಿಂದ ಅವ್ರಿಗೆ ಅಷ್ಟೊಂದು ನೋವಾಯ್ತಾ? ಕೆಲಸ ಬಿಟ್ಟು ಹೋಗೋ ಅಷ್ಟು? ಇವ್ರ ಮಾತು ಕೇಳ್ತಿದ್ರೆ ತಪ್ಪು ಮಾಡಿದಿನ ನಾನೇನಾದರೂ? ಕಣ್ಣುರಿಸಿಕೊಂಡು ಮೇಲೆದ್ದವಳು ಕಾರ್ ಹತ್ತಿ ನಡೆದಳು. ತಾನು ಮಾಡಿದ ಯೋಜನೆಯ ಪರಿಣಾಮ ಏನಾಗುವುದೆಂದು ತಿಳಿಯದೆ ಅವನನ್ನು ಪ್ರೀತಿಸಿ ನಾಟಕವಾಡಿದವಳು ಈಗ ನೋವನುಭವಿಸುತ್ತಿದ್ದಳು. ತಾನು ಅವನಿಗೆ ಕೊಟ್ಟ ನೋವಿಗೆ ಅವ ಹೀಗೆ ಕೆಲಸ ಬಿಟ್ಟು ಊರು ಬಿಟ್ಟು ಹೋಗುವನೆಂದು ಕಲ್ಪನೆಯೇ ಇರದವಳು ಈಗ ಅವ ಕಾಣದ್ದಕ್ಕೆ ಚಡಪಡಿಸುತ್ತಿದ್ದಳು ಅವ ಎಲ್ಲಿರುವನೆಂದು. ಬೇಗ ಏಳುವ ಕೃಷ್ಣ ಕೊಟ್ಟಿಗೆಯ ಕೆಲಸ ಮುಗಿಸಿ ತನ್ನ ಸ್ನೇಹಿತರಂತಿರುವ ಎಲ್ಲ ಪ್ರಾಣಿಗಳಿಗೂ ತಿನ್ನಲು ಹಾಕಿ ತಾನೂ ತಯಾರಾಗಿ ಎಲ್ಲರ ಜೊತೆ ತಿಂಡಿ ತಿನ್ನಲು ಕುಳಿತುಕೊಳ್ಳುತ್ತಿದ್ದ. ತಾನು ಕೆಲಸ ಹುಡುಕುತ್ತಲೇ ತನ್ನ ತಂದೆಯ ಜೊತೆ ಫ್ಯಾಕ್ಟ್ರಿ ಇಲ್ಲವೇ ತನ್ನ ದೊಡ್ಡಪ್ಪನ ಜೊತೆ ತೋಟಕ್ಕೆ ಹೋಗಿಬಿಡುತ್ತಿದ್ದ. ಬರುವುದು ಮಧ್ಯಾಹ್ನ ಊಟಕ್ಕೆ ಇಲ್ಲವೇ ಸಂಜೆಯೇ. ರಾತ್ರಿ ಎಲ್ಲರ ಜೊತೆ ಊಟ ಮಾಡಿ ಮಲಗಿದರೆ ಮುಗಿಯಿತು ಅವನ ದಿನ. ರಾತ್ರಿ ಕೋಣೆಗೆ ಬಂದರೆ ಪೂರ್ತಿ ದಿನ ಎಲ್ಲರ ಮುಂದಿದ್ದ ಆ ನಗುವಿನ ಅವನ ಮುಖ ಮಾಯವಾಗಿ ಬಿಡುತ್ತಿತ್ತು. ಮತ್ತದೇ ಶ್ರೀಯ ಕಣ್ಣುಗಳು, ಅವಳ ಮುದ್ದಾದ ಮುಖ ನೆನಪಾಗುತ್ತಲೇ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಪುಸ್ತಕ ಹಿಡಿದು ಅಥವಾ ಹಾಡುಗಳನ್ನು ಕೇಳುತ್ತಾ ತನ್ನ ಮನವನ್ನು ನಿಯಂತ್ರಿಸಿ ಬಿಡುತ್ತಿದ್ದ. ಕಿಟಿ, ಶ್ರೀನಿಕಾ ಇವತ್ತು ನಿನ್ನ ಬಗ್ಗೆ ಕೇಳಿದ್ಲು. ಕೃಷ್ಣನಿಗೂ ಆ ದಿನ ರಾತ್ರಿ ಕರೆ ಮಾಡಿದ್ದ ವೇದ್ ಎಂದ. ಕೃಷ್ಣ ಟೆರೆಸಿನಲ್ಲಿ ಪುಸ್ತಕ ಓದುತ್ತಾ ಕುಳಿತಿದ್ದ. ವೇದ್, ಅವಳಿಗೆ ನನ್ನ ಬಗ್ಗೆ ಏನೂ ಹೇಳಬೇಡ ನೀನು. ಮನೇಲಿ ಎಲ್ಲರ ಮುಂದೆ ನಗುತ್ತಾ ಇದ್ದವನ ಮನದಲ್ಲಿ ಭಾವನೆಗಳ ಯುದ್ಧ ಮುಗಿದಿರಲೇ ಇಲ್ಲ. ನಾನೇನು ಹೇಳಿಲ್ಲ ಕಿಟಿ, ಆದರೆ ಅವಳ ಮುಖ ಬಾಡಿತ್ತು, ಕಣ್ಣಲ್ಲಿ ನೀರಿತ್ತು. ಕೇಳಿದ ಕೃಷ್ಣ ಮೌನವಾದ. ಕಿಟಿ, ನೀನು ಆರಾಮಾಗಿದೆಯಾ ತಾನೆ? ವೇದ್, ನಿನಗಿನ್ನೂ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತ. ಅವ್ರ ಪ್ರೀತಿಲಿ ನಾನು ಎಲ್ಲನೂ ಮರೆತು ಬಿಡ್ತೀನಿ. ಯು ಡೋಂಟ್ ವರಿ ಎಂದ ತನ್ನ ನೋವು ಮುಚ್ಚಿಟ್ಟು. ಸರಿ ಕಣೋ, ಹುಷಾರು ಎಂದ ವೇದ್ ಕಾಲ್ ಕಟ್ ಮಾಡಿದ. ಕೃಷ್ಣ ಟೆರೇಸಿನಿಂದ ಎದ್ದು ಒಳಬಂದ. ಸರ್, ನೀವು ಅಂದರೆ ನನಗೆ ತುಂಬ ಇಷ್ಟ ಸರ್. ಸರ್, ನನಗೆ ನೀವು ಮಾಡಿದ ಟೀ ತುಂಬ ಇಷ್ಟ. ಸರ್, ನನಗೆ ಬೈಕ್ ಕಲಿಸ್ಕೊಡ್ತೀರಾ? ಸರ್, ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ? ಅವಳ ಪಟಪಟ ಮಾತುಗಳು, ಅವಳ ಚಂದದ ಕಣ್ಣುಗಳು, ಎದೆಯ ಮೇಲೆ ಸದಾ ಅಂಟಿಕೊಂಡಿರುತ್ತಿದ್ದ ಜಡೆ ಎಲ್ಲವೂ ಒಟ್ಟಿಗೆ ನೆನಪಾಗಿ ತಲೆ ಕೆಟ್ಟು ಹೋದಂತಾಯಿತು ಅವನಿಗೆ. ಅದೇಕೋ ಅವಳ ಜೊತೆ ಮಾತನಾಡಬೇಕೆಂಬ ಆಸೆಯಾಗಿ ಬಿಟ್ಟಿತು. ಕೈಯಲ್ಲಿದ್ದ ಫೋನ್ ನೋಡಿದವ ಲಾಕ್ ತೆಗೆದು ಶ್ರೀ ಎಂಬ ಹೆಸರು ನೋಡಿದನಷ್ಟೆ. ಕ್ಷಣದಲ್ಲೇ ಫೋನ್ ಗೋಡೆಗೆ ಅಪ್ಪಳಿಸಿ ನೆಲಕ್ಕೆ ಬಿದ್ದು ಚೂರಾಯಿತು. ಮತ್ತೊಮ್ಮೆ ತನ್ನ ಮನದಲ್ಲಿ ಅವಳಿಗೆ ಕರೆ ಮಾಡಬೇಕೆಂಬ ಆಸೆ ಹುಟ್ಟಿದರೂ ಅದು ಸಾಧ್ಯವಾಗಬಾರದೆಂದು ತನ್ನ ಫೋನನ್ನು ಒಗೆದು ಬಿಟ್ಟ ಜೋರಾಗಿ ಗೋಡೆಗೆ. ವೇದ್ ಹೇಳಿದಂತೆ ಅವಳ ಬಾಡಿದ ಮುಖ, ತುಂಬಿದ ಕಣ್ಣು ಅವನ ಪ್ರೀತಿಯನ್ನು ಮತ್ತೆ ಎಚ್ಚರಿಸಿತು. ಅದನ್ನು ತಿಳಿದೆ ಅವ ಫೋನ್ ಒಡೆದು ಹಾಕಿದ. ಅವ ನಿರ್ಧರಿಸಿದ್ದನಲ್ಲ, ತನ್ನತ್ತೆಯ ಮಕ್ಕಳ ಸುದ್ದಿಗೆ ಹೋಗುವುದಿಲ್ಲವೆಂದು. ಅಂದ ಮೇಲೆ ಅವ ಹಾಗೆಯೇ ನಡೆದುಕೊಳ್ಳುವವ. ಈಗ ಅವನ ಕುಟುಂಬವೇ ಅವನ ಪ್ರಪಂಚ. ತನ್ನೂರಿನಲ್ಲಿಯೇ ಲೆಕ್ಚರ್ ಕೆಲಸ ಹುಡುಕಿ ಅಲ್ಲಿಯೇ ಇನ್ನೂ ಕೆಲಸ ಮಾಡಿಕೊಂಡು ಮನೆಯವರ ಜೊತೆ ಖುಷಿಯಿಂದ ಇರಬೇಕು ಎಂದೇ ನಿರ್ಧರಿಸಿದ್ದ. ಜೊತೆಗೆ ಶ್ರೀನಿಕಾ ತನ್ನ ಜೀವನದಲ್ಲಿ ಬಂದು ಹೋಗಿದ್ದನ್ನು ಯಾರಿಗೂ ಹೇಳಬಾರದೆಂದು ಅಂದುಕೊಂಡಿದ್ದ.
ಮಂಚದಲ್ಲಿ ತನ್ನ ತಲೆ ಹಿಡಿದು ಕುಳಿತವ ಮನವನ್ನು ಮತ್ತೆ ಹದಕ್ಕೆ ತಂದು, ನಾನು ಸೋಲೋದಿಲ್ಲ ಶ್ರೀನಿಕಾ, ನಿನ್ನನ್ನು ಸೋಲಿಸ್ತಿದ್ದೀನಿ. ನೀನು ಮತ್ತೆ ಏನಾದರೂ ನಾಟಕ ಮಾಡಿ ನನ್ನ ಜೀವನದಲ್ಲಿ ಬರೋಕ್ಕೆ ನಾನು ಬಿಡೋದಿಲ್ಲ ಎಂದುಕೊಂಡವ ಮೇಲೆದ್ದು ಹಾಸಿಗೆಗೆ ಉರುಳಿದ. ಮನೇಲಿ ಎಲ್ರಿಗೂ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿದ್ದೀನಿ. ಇರಲಿ, ಅವರು ಹುಡುಗಿ ಹುಡ್ಕೋಕೆ ಶುರು ಮಾಡಲಿ, ಆಗ ಮತ್ತೊಂದು ಕಾರಣ ಹೇಳಿದ್ರಾಯ್ತು ಎಂದುಕೊಂಡವ ನಿದ್ದೆಗೆ ಜಾರಿದ. ಮತ್ತೆ ತಾಳ್ಮೆಯ ಮೂರ್ತಿಯಾಗಿ. ಕೃಷ್ಣ ಮನೆಯವರು ಕೇಳುವ ಮದುವೆ ಯಾವಾಗ ಎಂಬ ಪ್ರಶ್ನೆಗೆ ಹಾರಿಕೆಯ ಉತ್ತರ ಹೇಳಿ ಸುಮ್ಮನಾಗಿದ್ದನಷ್ಟೇ. ಆದರೆ ಅವನ ಮನದಲ್ಲಿನ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಶ್ರೀನಿಕಾಳನ್ನು ಚಿಕ್ಕಂದಿನಿಂದಲೂ ಇಷ್ಟಪಟ್ಟು ಪ್ರೀತಿಸಿದ್ದನಲ್ಲ. ಹಾಗಾಗಿ ಅವನಿಗೆ ಬೇರೊಂದು ಹುಡುಗಿಯನ್ನು ಮದುವೆಯಾಗುವ ಮನಸ್ಸಿರಲಿಲ್ಲ. ಹಾಗಂತ ಶ್ರೀನಿಕಾಳನ್ನೇ ಮದುವೆಯಾಗುವೆ ಎಂಬ ಆಸೆಯೂ ಇರಲಿಲ್ಲ. ಚಿಕ್ಕಂದಿನ ತನ್ನ ಪ್ರೀತಿ ಸಿಕ್ಕರೂ ಅದು ಸುಳ್ಳಾಯಿತೆಂಬ ಅವನ ನೋವು ಅವ ಯಾರಿಗಂತ ಹೇಳಬೇಕು? ದೇಹಕ್ಕಾದ ಗಾಯವನ್ನು ವಾಸಿ ಮಾಡಬಹುದು, ಆದರೆ ಮನಸ್ಸಿಗಾದ ಗಾಯವನ್ನು ವಾಸಿ ಮಾಡುವುದು ಕಷ್ಟವೇ. ಅದರಲ್ಲೂ ಗಾಯವನ್ನು ವಾಸಿ ಮಾಡುವವರೇ ಗಾಯ ಮಾಡಿದಾಗ ನೋವು ಇನ್ನೂ ಆಳವೇ. ಸುಶಾಂತ್ ಎಂದವಳೇ ಅವ ತನ್ನತ್ತ ತಿರುಗುತ್ತಿದ್ದಂತೆ ಓಡಿ ಬಂದು ಅವನ ಕೊರಳಿಗೆ ಜೋತು ಬಿದ್ದು ಜೋರಾಗಿ ಅತ್ತು ಬಿಟ್ಟಳು ಶ್ರೀನಿಕಾ. ಶ್ರೀನಿಕಾ, ಏನಾಯ್ತು? ಯಾಕೆ ಅಳ್ತಿದೀಯಾ? ಅವಳ ಬೆನ್ನು ಸವರುತ್ತಾ ಕೇಳಿದ ಸುಶಾಂತ್. ಶ್ರೀ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಶ್ರೀನಿಕಾ, ಅಳುತ್ತಿರೋದು ಯಾಕೆ? ಏನಾಯ್ತು ಎಂದ ಸುಶಾಂತ್ ಅವಳನ್ನು ತನ್ನ ಚೇರಿನಲ್ಲಿ ಕೂರಿಸಿ ತಾನು ಮಂಡಿಯ ಮೇಲೆ ಕುಳಿತು ಅವಳ ಕಣ್ಣೊರೆಸುತ್ತಾ, ಏನಾಯ್ತು ಶ್ರೀನಿ, ಯಾಕೆ ಇಷ್ಟೊಂದು ಅಳ್ತಿದೀಯಾ ಮತ್ತೆ ಕೇಳಿದ. ಶ್ರೀ ಅವನಿಗೆ ಉತ್ತರಿಸದೆ ಮೊದಲು ತನ್ನ ಅಳು ಮುಗಿಸಿದಳು. ಅಲ್ಲಿಯವರೆಗೂ ಸುಶಾಂತ್ ಅವಳನ್ನೇ ನೋಡುತ್ತಾ ಕುಳಿತಿದ್ದ. ಅವಳು ಅಳು ನಿಲ್ಲಿಸಿದಾಗ ನೀರಿನ ಗ್ಲಾಸ್ ಅವಳ ಮುಂದೆ ಹಿಡಿದ. ನೀರು ಕುಡಿದ ಶ್ರೀನಿಕಾ ಗ್ಲಾಸ್ ಅವನ ಕೈಗಿಟ್ಟು ಅವನನ್ನೇ ದಿಟ್ಟಿಸಿದಳು. ಹೇಳು, ಏನಾಯ್ತು? ಸಮಾಧಾನದಿಂದ ಕೇಳಿದ ಸುಶಾಂತ್. ನನಗೇನೋ ಅರ್ಥ ಆಗ್ತಿಲ್ಲ ಸುಶಿ, ನನಗೆ ಹುಚ್ಚು ಹಿಡಿದಿರೋ ಹಾಗಾಗ್ತಿದೆ. ಸಣ್ಣದಾಗಿ ಎಂದವಳ ಕೆನ್ನೆಯಿಂದ ಇನ್ನೂ ನೀರಿಳಿಯುತ್ತಿತ್ತು. ಏನಾಯಿತು ಅಂತ ಮೊದಲು ಹೇಳು ಎಂದ ಸುಶಾಂತ್ಗೆ ಅಂದಾಜಿತ್ತು ಮೊದಲಿಂದಲೂ ಅವಳೇನೋ ಮಾಡುತ್ತಿದ್ದಾಳೆಂದು. ಒಂದಲ್ಲ ಒಂದು ದಿನ ತಾನೇ ಹೇಳುವಳೆಂದು. ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.